ಕೃಷ್ಣ ಜನ್ಮಾಷ್ಟಮಿಯಂದೇ ಸ್ಯಾಂಡ್ಲ್ವುಡ್ ಕೃಷ್ಣನ ಬದುಕಲ್ಲಿ ಬಿರುಗಾಳಿ ಎದ್ದಿದೆ. ತಾಜ್ ಮಹಲ್ ನಟ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ 11 ವರ್ಷಗಳ ದಾಂಪತ್ಯಕ್ಕೆ ಗುಡ್ ಬೈ ಹೇಳ್ತಾರೆ ಎನ್ನಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಈಗ ಡಿವೋರ್ಸ್ ಪಡೆದಿದ್ದಾರೆ ಅನ್ನೋ ಆಘಾತಕಾರಿ ಸುದ್ದಿ ಕೇಳಿಬಂದಿದೆ. ಅಷ್ಟಕ್ಕೂ ಈ ಜೋಡಿ ಬಾಳಲ್ಲಿ ಆಗಿದ್ದೇನು, ಡಿವೋರ್ಸ್ ಪಡೆಯೋಕೆ ಕಾರಣ ಏನು ಅಂತೀರಾ? ಟೇಕ್ ಅ ಲುಕ್. ಕೃಷ್ಣ ಜನ್ಮಾಷ್ಟಮಿಯಂದೇ ಸ್ಯಾಂಡಲ್ವುಡ್ ಕೃಷ್ಣನ ಬಾಳಲ್ಲಿ ಬೆರಕು. 11 ವರ್ಷಗಳ ದಾಂಪತ್ಯಕ್ಕೆ ಗುಡ್ ಬೈ ಹೇಳಲು ಅಜಯ್ ಸ್ವಪ್ನ ರೆಡಿ. ಕೌಟುಂಬಿಕ ಕಲಹ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ. ಇತ್ತೀಚೆಗೆ ಸೆಲೆಬ್ರಿಟಿಗಳು ವಿಚ್ಛೇದನ ತೆಗೆದುಕೊಳ್ತಿರುವ ಪ್ರಕರಣಗಳು ಹೆಚ್ಚಾಗ್ತಿದೆ. ಪ್ರತಿದಿನ ಒಬ್ರಲ್ಲ ಒಬ್ರ ಡಿವೋರ್ಸ್ ಸುದ್ದಿಗಳು ಬೆಳಕಿಗೆ ಬರ್ತಲೇ ಇವೆ. ಈಗ ಈ ಸಾಲಿಗೆ ಸ್ಯಾಂಡಲ್ವುಡ್ನ ನಟ ಅಜಯ್ ರಾವ್ ಕೂಡ ಸೇರಿಕೊಂಡಿದ್ದಾರೆ. 11 ವರ್ಷಗಳ ದಾಂಪತ್ಯಕ್ಕೆ ಎಳ್ಳು ನೀರು ಬಿಡೋಕೆ ಈ ಜೋಡಿ ಈಗ ಸಜ್ಜಾಗಿದೆ. ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನೋ ಸುದ್ದಿ ವೈರಲ್ ಆಗ್ತಿದೆ. ಮೇಡ್ ಫಾರ್ ಈಚ್ ಅದರ್ ಜೋಡಿ ಈಗ ದೂರವಾಗ್ತಿರುವ ವಿಚಾರ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದೆ. 2014ರ ಡಿಸೆಂಬರ್ 18 ಅಜಯ್ ರಾವ್ ಹಾಗೂ ಸ್ವಪ್ನ ರಾವ್ ವಿವಾಹವಾಗಿದ್ದು ಹೊಸಪೇಟೆಯಲ್ಲಿ ಮನದೇವರ ದೇವಸ್ಥಾನದಲ್ಲಿ ಸರಳವಾಗಿ ಸಪ್ತಪದಿ ತೊಳೆದಿದ್ರು. ದಂಪತಿಗೆ ಚರಿಷ್ಮಾ ಹೆಸರಿನ ಮಗಳು ಕೂಡ ಇದ್ದಾಳೆ. ಮದುವೆಗೂ ಮುನ್ನ ಹಲವು ವರ್ಷಗಳ ಕಾಲ ಪ್ರೀತಿಯಲ್ಲಿದ್ದ ಅಜಯ್ ಸ್ವಪ್ನ ಜೋಡಿ ಕೊಪ್ಪಳದ ದೇವಸ್ಥಾನವೊಂದರಲ್ಲಿ ಬಹಳ ಸರಳವಾಗಿ ವಿವಾಹವಾಗಿದ್ರು. ಮದುವೆಗೆ ಅಜಯ್ ರಾವ್ ಹಾಗೂ ಸ್ವಪ್ನ ಆಪ್ತರು ಮಾತ್ರವೇ ಭಾಗವಹಿಸಿದ್ರು. ಇತ್ತೀಚೆಗಷ್ಟೇ ಈ ಜೋಡಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಿತ್ತು. ಅಲ್ಲದೆ ಯುದ್ಧಕಾಂಡ ಚಿತ್ರಕ್ಕಾಗಿ ಸಾಕಷ್ಟು ಸಾಲವನ್ನ ಕೂಡ ಅಜಯ್ ರಾವ್ ಅವರು ಮಾಡಿಕೊಂಡಿದ್ರು. ಸಾಲದ ಹೊರೆಗೆ BMW ಕಾರ್ ಕೂಡ ಮಾರಿದ್ರು. ಹೀಗಾಗಿ ಕುಟುಂಬದಲ್ಲಿ ಕಲಹ ಮೂಡಿ ಬಂತ ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯ ಕೌಟುಂಬಿಕ ದೌರ್ಜನ್ಯ ಕೇಸ್ ಹಾಕಿರುವ ಕಾರಣ ಇಬ್ಬರ ನಡುವಿನ ಸಾಂಸಾರಿಕ ಜೀವನ ಸರಿಯಿಲ್ಲ. ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ಪತ್ನಿ ಸ್ವಪ್ನ ದೂರು ದಾಖಲಿಸಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.